ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಆಸರೆ ಟಿವಿಯ ಎಲ್ಲ ವೀಕ್ಷಕರನ್ನ ವಂದಿಸ್ತೇನೆ. ಈ ಸತ್ಯವೇದ ಶಾಲೆ ಕಾರ್ಯಕ್ರಮ ತಪ್ಪದೆ ನೀವು ವೀಕ್ಷಿಸುತ್ತಿರುವುದರಲ್ಲಿ ನಿಮ್ಮನ್ನು ಅಭಿನಂದಿಸುತ್ತೇನೆ. ದೇವರ ವಾಕ್ಯ ಆಳವಾಗಿ ಕಲಿಯುವ ನಿಮ್ಮ ಬಯಕೆ ನಿಜವಾಗಲೂ ಅದು ಮೆಚ್ಚತಕ್ಕದ್ದು. ನಂಬಿಕೆಗೆ ಯೋಗ್ಯವಾದ ನಮ್ಮನ್ನು ಕ್ರಿಸ್ತ ನಂಬಿಕೆಯಲ್ಲಿ ದೃಢಪಡಿಸುವ ನಮ್ಮ ಆತ್ಮಿಕ ಆಹಾರವಾದ ದೇವರ ವಾಕ್ಯ ಅದು ಒಬ್ಬ ಭಕ್ತನಿಗೆ ಬಹು ಅಮೂಲ್ಯ. ಅದು ಜೇನು ತುಪ್ಪಕ್ಕಿಂತ ರುಚಿಕರವಾದದ್ದು. ಅದು ಬೆಳ್ಳಿ ಬಂಗಾರ ವಜ್ರಗಳಿಗಿಂತ ಅಮೂಲ್ಯವಾದದ್ದು. ಆ ವಾಕ್ಯವನ್ನು ನಾವು ಇಂದು ಸಹ ಕಲಿಯುವುದಕ್ಕಾಗಿ ದೇವರ ಸಮ್ಮುಖದಲ್ಲಿ ಬಂದಿದ್ದೇವೆ. ನಾವು ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ ಆರಂಭಿಸಿದೆವು. ಈ ತರಗತಿಯಲ್ಲಿ ಅದನ್ನು ಮುಂದುವರಿಸಿ ಕಲಿಯೋಣ. 6ನೇ ಅಧ್ಯಾಯ ಆರಂಭಿಸುವುದು, ಯಜ್ಞದ ಕುರಿಯಾದ ಆತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆದಾಗ ನಾನು ನೋಡಿದನು, ಮತ್ತು ಆ 4 ಜೀವಿಗಳಲ್ಲಿ ಒಂದು ಜೀವಿಯು ಬಾ ಎಂದು ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ಕೇಳಿದನು. ಆಗ ಈಗೋ ಒಂದು ಬಿಳಿ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. 4 ಜೀವಿಗಳು ಬಾ ಎನ್ನುವಾಗ 4 ಕುದುರೆಗಳು ಹೊರಟಿರುವುದಾಗಿ ನಾವು ನೋಡುತ್ತೇವೆ. 1, 3, 5 ಮತ್ತು 7ನೇ ವಾಕ್ಯಗಳಲ್ಲಿ 4 ಜೀವಿಗಳು ಬಾ ಅನ್ನುವಾಗ ಅಲ್ಲಿ 4 ಕುದುರೆಗಳು ಹೊರಟು ಬರುತ್ತಿರುವುದಾಗಿ ನಾವು ನೋಡುತ್ತೇವೆ. ಮೊದಲನೇ ಜೀವಿ ಬಾ ಅಂದಾಗ ಬಿಳಿ ಕುದುರೆ ಪ್ರವೇಶವಾಯಿತು. ಬಿಳಿ ಕುದುರೆ ಯೇಸು ಕ್ರಿಸ್ತನು ಎಂಬುದಾಗಿ ಅನೇಕರು ಕಲಿಸುವುದನ್ನು ಕೇಳಿದ್ದೇನೆ. ಕಾರಣ, ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ ಅದರ 11ನೇ ವಚನದಿಂದ 16ನೇ ವಾಕ್ಯದ ತನಕ ಓದುವಾಗ ಅಲ್ಲಿ ಯೇಸು ಕ್ರಿಸ್ತನು ಬಿಳಿ ಕುದುರೆಯ ಮೇಲೆ ಬರುತ್ತಿರುವುದಾಗಿ ನಾವು ನೋಡುತ್ತೇವೆ. ಪ್ರಕಟಣೆ 19:11, ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಈಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿ ಉರಿಯುವಂತಿದ್ದವು. ಆತನ ತಲೆಯ ಮೇಲೆ ಅನೇಕ ಮುಕ್ಕುಟಗಳಿದ್ದವು. ಅವನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದರು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು. ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿ ಆತನ ಬಾಯಿಂದ ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷೆ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ. ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತನ ಕರ್ತನು ಎಂದು ಹೆಸರು ಬರೆದಿದೆ. ಇದು ಕರ್ತನಾದ ಯೇಸು ಕ್ರಿಸ್ತನು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ 6ನೇ ಅಧ್ಯಾಯದಲ್ಲಿ ಬಿಳಿ ಕುದುರೆಯ ಮೇಲೆ ಬರುತ್ತಿರುವುದು ಯೇಸು ಕ್ರಿಸ್ತನಲ್ಲ. ಕನ್ನಡದಲ್ಲಿ ಒಂದು ಮಾತಿದೆ, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಬಿಳಿ ಕುದುರೆ ಮೇಲೆ ಬರುವವರೆಲ್ಲ ಕ್ರಿಸ್ತನಲ್ಲ. ಇದು ಕ್ರಿಸ್ತ ವಿರೋಧಿ ಅಥವಾ ಆಂಟಿ ಕ್ರೈಸ್ಟ್ ಆಗಿದ್ದಾನೆ ಎಂಬುದನ್ನು ನಾವು ಈ ಭಾಗ ಕಲಿಯುವಾಗ ನಮಗೆ ಅರ್ಥವಾಗ್ತದೆ. ಕಾರಣ, ಈ 2 ಭಾಗವನ್ನು ನಾವು ಹೊಂದಿಸಿ ತುಲನೆ ಮಾಡಿ ಕಲಿಯುವುದಾದರೆ, ಕುದುರೆ ಬೆಳ್ಳಗಿರುವುದಾದರೂ ಅದರ ಮೇಲೆ ಕೂತಿದ್ದವನಿಗೆ ಬಹಳಷ್ಟು ವ್ಯತ್ಯಾಸವನ್ನು ನಮಗೆ ಕಾಣುವುದಕ್ಕಾಗಿ ಸಾಧ್ಯ. 19ನೇ ಅಧ್ಯಾಯದ 12ನೇ ವಚನದಲ್ಲಿ ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ. ಆತನ ತಲೆಯ ಮೇಲೆ ಅನೇಕ ಮುಕುಟಗಳಿದ್ದು. ಯೇಸು ಕ್ರಿಸ್ತನ ತಲೆಯ ಮೇಲೆ ಅನೇಕ ಕಿರೀಟಗಳಿದ್ದದ್ದಾಗಿ ನಾವು ಓದುತ್ತೇವೆ. ಆದರೆ 6ನೇ ಅಧ್ಯಾಯದ 2ನೇ ವಚನದಲ್ಲಿ ಆತನಿಗೆ ಜಯಮಾಲೆ ಕೊಡಲ್ಪಟ್ಟಿತು. ಆತನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಕ್ರಿಸ್ತನಿಗೆ ಅನೇಕ ಮುಕುಟಗಳಿರುವಾಗ ಇವನಿಗೆ ಒಂದೇ ಕಿರೀಟವಿರುವುದಾಗಿ ಅಥವಾ ಜಯಮಾಲೆ ಇರುವುದಾಗಿ ನಾವು ನೋಡುತ್ತೇವೆ. ಕ್ರಿಸ್ತನ ತಲೆಯ ಮೇಲಿನ ಕಿರೀಟಕ್ಕೂ ಕ್ರಿಸ್ತ ವಿರೋಧಿಯ ತಲೆಯ ಮೇಲೆ ಇರುವ ಕಿರೀಟಕ್ಕೂ ಮೂಲ ಭಾಷೆಯಲ್ಲಿ ವಿಭಿನ್ನವಾದ ಮೂಲ ಪದಗಳನ್ನು ಉಪಯೋಗಿಸಲಾಗಿದೆ. ಕ್ರಿಸ್ತನ ತಲೆಯ ಮೇಲಿರುವ ಕಿರೀಟಕ್ಕೆ ಡಯಾಡೀಮಾ ಎಂಬ ಪದವನ್ನು ಉಪಯೋಗಿಸಲಾಗಿದೆ. ಡಯಾಡೀಮಾ ಎಂಬ ಗ್ರೀಕ್ ಶಬ್ದದ ಅರ್ಥ ರಾಜರು ಮುಡಿದುಕೊಳ್ಳುವ ಕಿರೀಟವಾಗಿದೆ. ರಾಜ ಮನೆತನದವರು ಉಪಯೋಗಿಸುವ ಕಿರೀಟ. ಅದು ರಾಜನಿಂದ ರಾಜನಿಗೆ ವರ್ಗಾವಣೆಯಾಗುತ್ತಿರುತ್ತದೆ. ಅದನ್ನು ಡಯಾಡೀಮಾ ಎಂಬುದಾಗಿ ಕರೆಯುತ್ತಾರೆ. ಕ್ರಿಸ್ತನು ಧರಿಸಿಕೊಂಡಿರುವ ಕಿರೀಟ ಡಯಾಡೀಮಾ. ಕ್ರಿಸ್ತ ವಿರೋಧಿಯ ತಲೆಯ ಮೇಲೆ ಉಪಯೋಗಿಸಿದ ಇಲ್ಲಿ ಜಯಮಾಲೆ ಎಂಬುದಾಗಿದೆ, ಆದರೆ ಮೂಲ ಭಾಷೆಯಲ್ಲಿ ಕಿರೀಟ ಎಂಬುದಾಗಿ. ಅದಕ್ಕೆ ಸ್ಟಿಫಾನೋಸ್ ಎಂಬ ಗ್ರೀಕ್ ಶಬ್ದವನ್ನು ಉಪಯೋಗಿಸಲಾಗಿದೆ. ಸ್ಟಿಫಾನೋಸ್ ಎಂಬ ಪದದ ಅರ್ಥ ಜಯಶಾಲಿಗಳಿಗೆ ಸಿಗುವಂತಹ ಕಿರೀಟ ಎಂಬುದಾಗಿ. ಒಲಿಂಪಿಕ್ಸ್ ಮುಂತಾದ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರಿಗೆ ಅವರ ತಲೆಯ ಮೇಲೆ ಕಿರೀಟವನ್ನು ಇಡುತ್ತಾರೆ. ಅದು ಆತನ ಕೃತ್ಯ ಪ್ರಯತ್ನದ ಫಲವಾಗಿ ಅವನಿಗೆ ಕೊಡಲ್ಪಡುವಂತಹ ಕಿರೀಟ. ಕ್ರಿಸ್ತನು ಕಿರೀಟ ಧಾರಣೆ ಮಾಡಿದ್ದು ಯಾವುದೋ ಸಾಧನೆ ಮಾಡಿಯಲ್ಲ. ಆತನು ರಾಜಾದಿರಾಜನಾಗಿ ಆತನು
ಡಯಾಡೀಮ ಅಥವಾ ರಾಜವಂಶಸ್ಥನಾದ ಆ ಕಿರೀಟವನ್ನು ಇಟ್ಟುಕೊಂಡು ನಿಂತಿರುವುದಾಗಿ ನಾವು ನೋಡುತ್ತೇವೆ. ಆದರೆ ಸೈತಾನನು ತಾತ್ಕಾಲಿಕವಾಗಿ ಒಂದು ಕಿರೀಟವನ್ನು ಇಟ್ಟುಕೊಂಡಿರುವುದಾಗಿ ನಾವಿಲ್ಲಿ ನೋಡುತ್ತೇವೆ. ಕ್ರಿಸ್ತನಿಗೆ ಯಾರು ಕಿರೀಟ ಕೊಟ್ಟದ್ದಲ್ಲ, ಕಾರಣ ಕ್ರಿಸ್ತನು ಅನೇಕರಿಗೆ ಕಿರೀಟವನ್ನು ಕೊಡುವವನಾಗಿದ್ದಾನೆ. ಸೈತಾನನು ಇಲ್ಲಿ ಈ ಕಿರೀಟ ಹೊಂದಿಕೊಂಡದ್ದು ಜನರು ಆತನನ್ನು ಅರಸನನ್ನಾಗಿ ಅಂಗೀಕರಿಸಿದರ ಒಂದು ಚಿತ್ರಣವಾಗಿದೆ. ಆಂಟಿಕ್ರೈಸ್ತನು ರಂಗಪ್ರವೇಶ ಮಾಡುವಾಗ ಜನರು ಆತನನ್ನು ಅರಸನಾಗಿ ಅಂಗೀಕರಿಸುತ್ತಾರೆ. ಅದು ಅವನಿಗೆ ಕಿರೀಟ ಜಯಮಾಲೆ ಕೊಡಲ್ಪಟ್ಟಿತು ಎಂಬ ಪದದಿಂದ ಅರ್ಥ ಮಾಡುವುದಕ್ಕಾಗಿ ಸಾಧ್ಯ. 19ನೇ ಅಧ್ಯಾಯದ 15ನೇ ವಚನದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಹದವಾದ ಇಬ್ಬಾಯಿ ಕತ್ತಿ ಆತನ ಬಾಯಿಂದ ಹೊರಡುತ್ತದೆ ಎಂಬುದಾಗಿ ನಾವು ಓದುವಾಗ ಇವನ ಕೈಯಲ್ಲಿ ಬಿಲ್ಲು ಇತ್ತು ಎಂದು ನಾವು ಓದುತ್ತೇವೆ. ಈತನ ಕೈಯಲ್ಲಿ ಬಿಲ್ಲಿದೆ, ಆದರೆ ಅದಕ್ಕೆ ಅಂಬು ಇಲ್ಲ. ಅಂದರೆ ಬಿಲ್ಲು ಮಿಲಿಟರಿ ಪವರನ್ನು, ಸೈನಿಕ ಶಕ್ತಿಯನ್ನು ಸೂಚಿಸುತ್ತದೆ. ಯೆರೆಮೀಯನ ಪುಸ್ತಕ 51ನೇ ಅಧ್ಯಾಯದ 56ನೇ ವಚನದಲ್ಲಿ ವಿನಾಶಕನ ಬಿಲ್ಲು ಮುರಿದು ಹೋಗಿದೆ ಎಂಬುದಾಗಿ ಪ್ರವಾದಿ ಹೇಳುತ್ತಿದ್ದಾನೆ. ಇವನ ಕೈಯಲ್ಲಿ ಬಿಲ್ಲಿದೆ, ಆದರೆ ಅಂಬಿಲ್ಲ. ಇದರ ಅರ್ಥ ಈತನು ಯುದ್ಧ ಮಾಡದೆ ಬಹಳ ತಂತ್ರಗಾರಿಕೆಯಿಂದ ರಾಜನಾಗಿ ಪ್ರವೇಶಿಸುತ್ತಿರುವುದಾಗಿ ನಮಗೆ ಕಾಣುವುದಕ್ಕಾಗಿ ಸಾಧ್ಯ. 4ನೇದಾಗಿ ಕರ್ತನು ಜಯಶಾಲಿಯಾದ ದೇವರಾಗಿದ್ದಾನೆ. ಅಂದರೆ ಗತ್ಸಮನೆ ತೋಟದಲ್ಲಿ ಆತನು ಶೋಧನೆಯನ್ನು ಜಯಿಸಿದನು, ಸೈತಾನ್ನೊಂದಿಗೆ ಆತನು ಪರಿಶೋಧನೆಯನ್ನು ಜಯಿಸಿದನು, ಕಾಲ್ವಾರಿಯಲ್ಲಿ ಸೈತಾನನ್ನು ಜಯಿಸಿದನು, ಮರಣ ಪಾತಾಳಗಳನ್ನು ಜಯಿಸಿ ಜಯಶಾಲಿಯಾದ ದೇವರು ಕರ್ತನು. ಆದರೆ ಇವನ ಕುರಿತಾಗಿ ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಆತನು ಇನ್ನೂ ಜಯಿಸಿಲ್ಲ, ಜಯಿಸುವುದಕ್ಕಾಗಿ ಹೊರಡುತ್ತಿದ್ದಾನೆ. ಆದರೆ ಆತನ ಕುರಿತಾಗಿ ಓದುವಲ್ಲೆಲ್ಲ ಆತನು ಎಂದಿಗೂ ಜಯಶಾಲಿಯಲ್ಲ, ಆತನು ಸೋಲುಗಾರನಾಗಿದ್ದಾನೆ. ಆದ್ದರಿಂದ ಸೈತಾನು ಯಾವತ್ತೂ ಜಯಿಸಿದವನಲ್ಲ, ಅವನೆಲ್ಲ ಕಡೆ ಸೋಲುತ್ತಿದ್ದಾನೆ. ಅವನನ್ನು ಶಿಲುಬೆಯಲ್ಲಿ ಸೋಲಿಸಿದನು. ನಾವು ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯಕ್ಕೆ ಬರುವಾಗ ಅವನಿಗೆ ನಿರಂತರ ಸೋಲು, ಮೀಕಾಯಲ್ನೊಂದಿಗೆ ಯುದ್ಧದಲ್ಲಿ ಸೋಲು, ಎಲ್ಲ ಕಡೆ ಅವನು ಸೋತವನಾಗಿದ್ದಾನೆ. ಆದರೆ ನಮ್ಮ ಕರ್ತನು ಜಯಶಾಲಿಯಾಗಿದ್ದಾನೆ. 5ನೇದಾಗಿ ಯೇಸುವಿಗೆ ಅಧಿಕಾರವಿದೆ. ಈತನ ಕುರಿತಾಗಿ ಆತನಿಗೆ ಅಧಿಕಾರ ಕೊಡಲ್ಪಟ್ಟಿದೆ ಎಂಬ ಪದವನ್ನು ನಾವು ಆವರ್ತನೆಯಾಗಿ ಓದುತ್ತೇವೆ. 2ನೇ ವಾಕ್ಯ ಗಮನಿಸಿ. ಆಗ ಈಗ ಒಂದು ಬಿಳಿ ಕುದುರೆ ಕಾಣಿಸಿತು, ಅದರ ಮೇಲೆ ಕೂತಿದ ಕೈಯಲ್ಲಿ ಒಂದು ಬಿಲ್ಲು ಇತ್ತು, ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು. ಆತನಿಗೆ ಇರುವಂಥದ್ದಲ್ಲ, ಯಾರೋ ಕೊಟ್ಟದ್ದು. 4ನೇ ವಾಕ್ಯ ಗಮನಿಸಿ. ಅಧಿಕಾರ ಕೊಡಲ್ಪಟ್ಟಿತು, ಅವನಿಗೆ ದೊಡ್ಡ ಕತ್ತಿ ಕೊಡಲ್ಪಟ್ಟಿತು, ಅವನ ಕೈಯಲ್ಲಿ ಇಲ್ಲ, ಯಾರೋ ಕೊಟ್ಟದ್ದು, ತಾತ್ಕಾಲಿಕವಾಗಿ ಹೊಂದಿಕೊಂಡದ್ದು. 8ನೇ ವಚನ. ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗದಿಂದ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು. ಅವನಿಗೆ ಅಧಿಕಾರವಿಲ್ಲ, ದೇವರು ಕೊಟ್ಟದ್ದಾಗಿದೆ. ಅವನಿಗೆ ಕೊಡಲ್ಪಡದೆ ಏನೂ ಇಲ್ಲ, ಆದರೆ ದೇವರು ಕೊಡುವಾತನಾಗಿದ್ದಾನೆ. 19ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಅಧಿಕಾರವುಳ್ಳ ಎಲ್ಲರಿಗೂ ಕೊಡುವಾತನು. 6ನೇ ಅಧ್ಯಾಯದಲ್ಲಿ ಕಾಣುವ ಈ ಆಂಟಿಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಆತನು ಹೊಂದಿಕೊಂಡವನಾಗಿದ್ದಾನೆ. ಅಂದರೆ ಅವನಲ್ಲಿ ಸ್ವತಃ ಏನೂ ಇಲ್ಲ, ಯಾರೋ ಕೊಟ್ಟು ಆತನು ಹೊಂದಿಕೊಂಡದಾಗಿದೆ. ಇದರ ಅರ್ಥ ದೇವರ ಅನುಮತಿ ಇಲ್ಲದೆ ಸೈತಾನಿಗೆ ಯಾವ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಆತನಿಗೆ ಅಧಿಕಾರವಿಲ್ಲ. ದೇವರು ನಾಶ ಮಾಡುವುದಕ್ಕೆ ಅವನಿಗೆ ಅಧಿಕಾರ ಕೊಟ್ಟರೆ ಮಾತ್ರವೇ ಆತನಿಗೆ ನಾಶ ಮಾಡಲಿಕ್ಕೆ ಸಾಧ್ಯ. ಆತನಿಗೆ ಕಿರೀಟ ಯಾರಾದರೂ ಕೊಟ್ಟರೆ ಮಾತ್ರವೇ ಮುಡಿದುಕೊಳ್ಳುವುದಕ್ಕೆ ಸಾಧ್ಯ. ಆತನಿಗೆ ಕತ್ತಿ ಕೊಟ್ಟರೆ ಮಾತ್ರವೇ ಒಬ್ಬರನ್ನ ನಾಶ ಮಾಡಲಿಕ್ಕೆ ಸಾಧ್ಯ. ಅಂದರೆ ಸರ್ವಾಧಿಪತಿ ಸೈತಾನ್ನಲ್ಲ, ಸರ್ವಗಳ ಮೇಲೆ ಆಧಿಪತ್ಯ ದೇವರದಾಗಿದೆ. ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಸೈತಾನನು ಏನಾದರೂ ಮಾಡಬೇಕಾದ್ರೆ ದೇವರ ಅನುಮತಿ ಬೇಕು. ಆದ್ದರಿಂದ ಸುಮ್ಮನೆ ನೀವು ಸೈತಾನಿಗೆ ಹೆದರಿ ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿರಿ. ಸೈತಾನನಿಗೆ ಅಧಿಕಾರವಿಲ್ಲ, ದೇವರು ಕೊಡದೆ ಅವನಿಗೆ ಅಧಿಕಾರವಿಲ್ಲ. ಒಂದು ಉದಾಹರಣೆ ಯೋಬನ ಪುಸ್ತಕದಿಂದ ನಿಮ್ಮ ಮುಂದಿಡಲಿಕ್ಕೆ ಬಯಸ್ತೇನೆ. ಸೈತಾನು ಯೆಹೋವನಾದ ದೇವರೊಟ್ಟಿಗಿರುವ ಸಂಭಾಷಣೆ ನೀವು ಓದುವಾಗ ಅಲ್ಲಿ ಸೈತಾನು ಯೆಹೋವನಾದ ದೇವರಿಗೆ ಹೇಳುವಂತಹ ಮಾತು, ಸುಮ್ಮನೆಯೋ ಯೋಬನು ನಿನ್ನ ಮೇಲೆ ಭಕ್ತಿ ಇಟ್ಟಿರುವುದು, ನೀನು ಅವನಿಗೂ ಅವನ ಕುಟುಂಬಕ್ಕೂ ಅವನ ಸ್ವಾಸ್ಥ್ಯಕ್ಕೂ ಬೇಲಿ ಹಾಕಿದೆಯಲ್ಲ. ಸೈತಾನು ಅನೇಕ ಸಾರಿ ಯೋಬನ ಬೇಲಿ ಕೀಳುವುದಕ್ಕೆ, ಯೋಬನನ್ನು ನಾಶ ಮಾಡಲಿಕ್ಕೆ ಹೋದವನು. ಆದರೆ ಅವನನ್ನಾಗಲಿ ಅವನ ಕುಟುಂಬವನ್ನಾಗಲಿ ಅವನ ಸ್ವಾಸ್ಥ್ಯವನ್ನಾಗಲಿ ಮುಟ್ಟುವುದಕ್ಕೆ ಸೈತಾನಿಗೆ ಆಗಲಿಲ್ಲ. ಇದು ಅರಿತ ಸೈತಾನು ಯೆಹೋವನಿಗೆ ಹೇಳುತ್ತಾ ಇದ್ದಾನೆ, ನೀನು ಅವನಿಗೂ ಅವನ ಕುಟುಂಬಕ್ಕೂ ಸ್ವಾಸ್ಥ್ಯಕ್ಕೂ ಬೇಲಿ ಹಾಕಿದಿ. 3 ಬೇಲಿ ದೇವರು ಹಾಕಿದ್ದಾನೆ. ಈ ಸತ್ಯ ನಮಗೆ ಗೊತ್ತಿಲ್ಲ, ಆದರೆ ಸೈತಾನಿಗೆ ಗೊತ್ತು.
ಈ ಸಂಭಾಷಣೆಯಲ್ಲಿ ನನಗೆ ಒಂದು ವಿಷಯ ಅರ್ಥವಾಯಿತು. ಬೈಬಲ್ನಲ್ಲಿ ಎಲ್ಲೂ ಅದು ಬರೆದಿಲ್ಲದಿದ್ದರೂ ನನಗೂ ನನ್ನ ಕುಟುಂಬಕ್ಕೂ ನನ್ನ ಸ್ವಾಸ್ಥ್ಯಕ್ಕೂ ಬೇಲಿ ಹಾಕಿ ಕಾಪಾಡಿದ ದೇವರು ನನ್ನ ಸರ್ವಶಕ್ತನಾದ ದೇವರು. ಇದು ಸೈತಾನಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನಮ್ಮ ಬೇಲಿ ಕೀಳಬೇಕಾದ್ರೆ, ಸೈತಾನು ನಮಗೆ ಏನಾದರೂ ಮಾಡಬೇಕಾದ್ರೆ ದೇವರ ಅಪ್ಪಣೆ ಅಥವಾ ಅನುಮತಿ ಇಲ್ಲದೆ ನಮ್ಮನ್ನು ಆತನಿಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀವು ಸುಮ್ಮನೆ ಸೈತಾನಿಗೆ ಭಯಪಟ್ಟು ಯಾರೋ ಹೇಳುವುದನ್ನು ಕೇಳಿ ಅಲ್ಲಿದೆ ಇಲ್ಲಿದೆ ಅಲ್ಲಿ ಬರ್ತಾನೆ ಇಲ್ಲಿ ಬರ್ತಾನೆ ಎಂಬುದಾಗಿ ಸುಮ್ಮನೆ ನೀವು ಕೊರಗಿ ಹೆದರಿ ಜೀವನ ಕಳೆಯದೆ ನೀವು ದೇವರನ್ನು ನಂಬಿರಿ, ದೇವರಿಗೆ ಭಯಪಡಿರಿ. ಪೇತ್ರನು ಹೇಳ್ತಾ ಇದ್ದಾನೆ, ನೀವು ದೇವರಿಗೆ ಭಯಪಡಿರಿ, ಸೈತಾನನ್ನು ಎದುರಿಸಿರಿ. ಸೈತಾನನ್ನು ಎದುರಿಸುವುದಕ್ಕಿಂತ ಮುಂಚೆ ದೇವರಿಗೆ ನಾವು ಭಯಪಡಬೇಕು. ನಾವು ನೇರ ತಿರುಗಿ ಮಾಡುತ್ತಾ ಇದ್ದೇವೆ. ನಾವು ದೇವರಿಗೆ ಭಯಪಡುವುದಿಲ್ಲ, ಸೈತಾನಿಗೆ ಭಯಪಡ್ತೇವೆ. ಇದು ನಮಗೆ ಬಂದ ಅತಿ ದೊಡ್ಡ ಅನಾಹುತ. ದೇವರನ್ನ ಭಯಪಟ್ಟು ಜೀವಿಸುವ ಒಬ್ಬ ಭಕ್ತನು ಸೈತಾನಿಗೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಕಾರಣ ಸೈತಾನ್ನ ಯಾವ ಆಯುಧಗಳು ಅವನಿಗೆ ತಾಗುವುದಿಲ್ಲ. ಅವನನ್ನು ಸಂರಕ್ಷಿಸಿ ಪೋಷಿಸಿ ಕಾಯುವ ಒಬ್ಬ ದೇವರು ಆತನಿಗಿದ್ದಾನೆ. 91ನೇ ಕೀರ್ತನೆ ಬಹಳ ಸ್ಪಷ್ಟವಾಗಿ ಅದು ಹೇಳ್ತಾ ಇದೆ, ಹಗಲಿನಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಮಧ್ಯಾಹ್ನದ ಕೇಡಿಗೂ ನೀನು ಅಂಜ ಕಾರಣವಿಲ್ಲ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಭಾಗದಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ಕಾರಣ ನಿನ್ನನ್ನು ಸಂರಕ್ಷಿಸುವ ಕಾಪಾಡುವ ಒಬ್ಬ ದೇವರು ನಿನ್ನ ಸಂಗಡ ಇದ್ದಾರೆ. ಇಲ್ಲಿ ಈ ಭಾಗವನ್ನು ಗಮನಿಸುವಾಗ ಸೈತಾನಿಗೆ ಅಧಿಕಾರವಿಲ್ಲ, ಅವನಿಗೆ ಕೊಡಲ್ಪಟ್ಟದ್ದು ಮಾತ್ರ ಎಂಬ ಸತ್ಯ ನಾವು ಗ್ರಹಿಸ್ತೇವೆ. ಇನ್ನೊಂದು ಭಾಗವನ್ನು ಕರ್ತನಾದ ಯೇಸು ಕ್ರಿಸ್ತನ ಮಾತಿನಿಂದ ನಿಮಗೆ ತಿಳಿಸ್ತೇನೆ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪಿಲಾತನ ಮುಂದೆ ನ್ಯಾಯ ವಿಚಾರಣೆಗೋಸ್ಕರ ನಿಂತಿದ್ದಾನೆ. ಪಿಲಾತನು ಯೇಸು ಸ್ವಾಮಿಗೆ ಹೇಳುತ್ತಿದ್ದಾನೆ, ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗುಂಟು. ಆಗ ಪಿಲಾತನನ್ನು ನೋಡಿ ಸ್ವಾಮಿ ಹೇಳುತ್ತಿದ್ದಾನೆ, ಮೇಲನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುವುದಿಲ್ಲ. ಪಿಲಾತ ಯೇಸು ಸ್ವಾಮಿಯನ್ನು ಬಿಡಿಸುವುದಕ್ಕೆ ಮನಸ್ಸು ಮಾಡಿಕೊಂಡು ನಿನ್ನನ್ನು ಬಿಡಿಸುವುದಕ್ಕೂ ಶಿಲುಬೆಗೆ ಹಾಕಿಸುವುದು ನನಗೆ ಅಧಿಕಾರ ಉಂಟು ಎಂಬುದಾಗಿ ಹೇಳಿದಾಗ ಸ್ವಾಮಿ ಕೊಡುವ ಉತ್ತರ, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇಲ್ಲ. ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಮೇಲೆ ಏನಾದರೂ ಮಾಡಬೇಕಾದ್ರೆ ಆ ವ್ಯಕ್ತಿಯನ್ನು ನಿಯಂತ್ರಿಸುವ ಅಧಿಕಾರ ದೇವರಿಗಿದೆ. ಪಿಲಾತನು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಲಿಕ್ಕೆ ಅಪ್ಪಣೆ ಕೊಟ್ಟದ್ದು ಅವನ ಅಧಿಕಾರದಿಂದ ಅಲ್ಲ, ಅವನಿಗೆ ಆ ಅಪ್ಪಣೆ ಕೊಡುವುದಕ್ಕೆ ಅಧಿಕಾರ ಕೊಟ್ಟದ್ದು ಪರಲೋಕದಲ್ಲಿರುವ ತಂದೆಯಾದ ದೇವರಾಗಿದ್ದಾನೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಏನೇ ಘಟನಾವಳಿಗಳು ಸಂಭವಿಸಿದರು, ಯಾರೇ ಬಂದರು, ಅವರು ಆ ರೀತಿ ನಮ್ಮ ಮೇಲೆ ಮಾಡುವುದಕ್ಕೆ ಅಪ್ಪಣೆ ದೇವರಿಂದ ಹೊಂದದೆ ಅವರಿಗೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾರೇ ನಮ್ಮನ್ನು ನಾಶ ಮಾಡಲಿಕ್ಕೆ ಬರಲಿ, ಯಾರೇ ನಮ್ಮನ್ನು ಹೊಡೆಯುವುದಕ್ಕಾಗಿ ಬರಲಿ, ಯಾರೇ ನಮ್ಮ ಮೇಲೆ ಕೈ ಹಾಕಲಿಕ್ಕೆ ಬರಲಿ, ದೇವರು ಅಪ್ಪಣೆ ಕೊಡದೆ ಅವರಿಗೆ ನಮ್ಮ ಮೇಲೆ ಕೈ ಹಾಕುವುದಕ್ಕೆ ಸಾಧ್ಯವಿಲ್ಲ. ಕಾರಣ ನಾವು ದೇವರ ಮಕ್ಕಳು, ದೇವರಿಂದ ಸಂರಕ್ಷಿಸಲ್ಪಟ್ಟವರು. ಈ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡರೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ದೊಡ್ಡ ವ್ಯತ್ಯಾಸವನ್ನು ನಿಮಗೆ ಕಾಣುವುದಕ್ಕಾಗಿ ಸಾಧ್ಯ. ಸುಮ್ಮನೆ ಸೈತಾನಿಗೂ ಜನರಿಗೂ ಹೆದರಿ ನೀವು ಕಾಲ ಕಳೆಯದೆ ದೇವರಿಗೆ ಭಯಪಟ್ಟು ನೀವು ಧೈರ್ಯವುಳ್ಳವರಾಗಿ ಜೀವನ ಮಾಡಲಿಕ್ಕೆ ದೇವರು ಈ ಸಂದೇಶದ ಮೂಲಕ, ಈ ತರಗತಿಯ ಮೂಲಕ ನಿಮ್ಮನ್ನು ಆಹ್ವಾನ ಮಾಡುತ್ತಾ ಇದ್ದಾನೆ. ಇಲ್ಲಿ ಬಿಳಿ ಕುದುರೆ ವಂಚನೆಗೆ ಪ್ರತೀಕವಾಗಿದೆ. ಆದ್ದರಿಂದಲೇ ನಾನು ಈ ಕುದುರೆಗೆ ವಂಚಿಸುವ ಕುದುರೆ ಎಂಬುದಾಗಿ ಹೆಸರು ಕೊಡ್ತೇನೆ. ವಂಚನೆಗೆ ಒಂದು ಪ್ರತೀಕವಾಗಿದೆ. ಈತನು ಯೇಸು ಕ್ರಿಸ್ತನ ಹಾಗೆ ಬಿಳಿ ಕುದುರೆಯನ್ನೇ ಏರಿ ಬರುವುದರಿಂದ ಅನೇಕರು ವಂಚಿಸಲ್ಪಡುತ್ತಾರೆ. 1 ಥೆಸಲೋನಿಕೆ ಪತ್ರಿಕೆ 2ನೇ ಅಧ್ಯಾಯದ 10ನೇ ವಚನದಲ್ಲಿ 10-11ನೇ ವಚನದಲ್ಲಿ ನಾವು ವಂಚಿಸಲ್ಪಡುವುದಕ್ಕೆ ಒಂದು ಕಾರಣ, ನಾವು ಸತ್ಯವನ್ನು ಪ್ರೀತಿಸುವುದಿಲ್ಲ. ನಮ್ಮಲ್ಲಿ ಅನೇಕರು ವಂಚನೆಗೆ ಒಳಗಾಗುವುದಕ್ಕೆ ಕಾರಣ, ನಮಗೆ ಸತ್ಯ ಇಷ್ಟವಿಲ್ಲ, ಸತ್ಯವನ್ನು ನಾವು ಪ್ರೀತಿಸುವುದಿಲ್ಲ. ಸತ್ಯವನ್ನು ಪ್ರೀತಿಸುವವನು ಎಂದಿಗೂ ವಂಚನೆಗೆ ಒಳಗಾಗುವುದಿಲ್ಲ. 2 ಥೆಸಲೋನಿಕೆ ಪತ್ರಿಕೆ 2ನೇ ಅಧ್ಯಾಯದ 10-11ನೇ ವಚನ, ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನೀಡುವ ಭ್ರಮೆಯನ್ನು ಅವರಲ್ಲಿ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಬಹಳ ಗೌರವವುಳ್ಳಂಥ ಒಂದು ವಾಕ್ಯ. ನಾವು ಸತ್ಯವನ್ನು ಪ್ರೀತಿಸಿದರೆ ನಾವು ಅಸತ್ಯವನ್ನು ನುಡಿಯುವ ಆತ್ಮನಿಂದ ವಿಮುಕ್ತರಾಗ್ತೇವೆ. ದೇವರು ಎಷ್ಟೇ ಸಾರಿ ನಮಗೆ ಹೇಳಿಯೂ ನಾವು ಸತ್ಯವನ್ನು ನಂಬದೆ ಗೌರವಿಸದೆ ಹೋದರೆ ದೇವರೇ ಅಸತ್ಯದ ಆತ್ಮವನ್ನು ನಮ್ಮೊಳಗೆ ತರ್ತಾನಂತೆ. ದೇವರು ಅಸತ್ಯದ ಆತ್ಮವನ್ನು ನಮ್ಮೊಳಗೆ ತರ್ತಾನ. ವಾಕ್ಯ ಹೇಳ್ತಾ ಇದೆ, ಅವರು ಅಸತ್ಯವನ್ನು ನಡೆಸುವ ಭ್ರಮೆಯನ್ನು ಅವರಲ್ಲಿ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ
ಬಿಡ್ತಾನೆ. ಯಾರು? ದೇವರು. ದೇವರು ನಮ್ಮನ್ನು ಸುಳ್ಳು ನಂಬಲಿಕ್ಕೆ ಬಿಟ್ಟರೆ ಮತ್ತೆ ಯಾರೇ ಪ್ರಚಾರ ಮಾಡಲಿ, ಯಾರೇ ಬಂದು ಹೇಳಲಿ, ಜನ ನಂಬಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ದೇವರು ಈ ರೀತಿ ಅವರಲ್ಲಿ ಮಾಡುತ್ತಾರೆ? ಅವರಿಗೆ ಅನೇಕ ಸಾರಿ ದೇವರು ಸತ್ಯ ಹೇಳಿಕೊಟ್ಟ. ಅವರಿಗೆ ಅದನ್ನು ನಂಬುವುದಕ್ಕಾಗಲಿ, ಅದನ್ನು ಒಪ್ಪುವುದಕ್ಕಾಗಲಿ, ಅದರಂತೆ ನಡೆಯುವುದಕ್ಕಾಗಲಿ ಮನಸ್ಸಿಲ್ಲ. ದೇವರಿಗೆ ಅವರನ್ನು ನ್ಯಾಯ ತೀರ್ಪು ಮಾಡಬೇಕೆಂಬುದಾಗಿ ಬಯಕೆ ಇದೆ. ಆದ್ದರಿಂದ ಇನ್ನು ಯಾರೇ ಸತ್ಯ ಹೇಳಿದರೂ ನಂಬದಂತೆ ಅವರ ಮನಸ್ಸನ್ನು ದೇವರು ಕತ್ತಲು ಮಾಡಿಬಿಟ್ಟಿದ್ದಾನೆ. ಅಸತ್ಯ ನುಡಿಸುವ ಆತ್ಮವನ್ನು ಕಳಿಸ್ತಾನೆ. ಸತ್ಯಕ್ಕೋಸ್ಕರ ನಿಲ್ಲಿರಿ. ಬೈಬಲ್ ಹೇಳ್ತಾ ಇದೆ, ನೀವು ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಸ್ವತಂತ್ರ ಮಾಡುತ್ತದೆ. ಸತ್ಯ ಯಾರು? ಪಿಲಾತನಿಗೆ ಸ್ವಾಮಿ ಹೇಳ್ತಾ ಇದ್ದಾನೆ, ನಾನೇ ಸತ್ಯ. ಯೇಸು ಕ್ರಿಸ್ತನೇ ಸತ್ಯವಾಗಿದ್ದಾನೆ. ನೀವು ಆ ಸತ್ಯವನ್ನು ತಿಳಿಯುವುದಕ್ಕಾಗಿ, ಯೇಸುವನ್ನು ಅರಿಯುವುದಕ್ಕಾಗಿ, ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಏಕಸತ್ಯ ದೇವರಾದ ನಿನ್ನನ್ನು, ನೀನು ಕೊಡಿಸಿಕೊಟ್ಟಿರುವ ಕ್ರಿಸ್ತನನ್ನು ಅರಿಯುವುದೇ ನಿತ್ಯ ಜೀವ. ಆ ಸತ್ಯವನ್ನು ಅರಿಯುವಾಗ ನಾವು ನಿತ್ಯ ಜೀವಕ್ಕೆ ಬಾಧ್ಯರಾಗ್ತೇವೆ. ಯೇಸು ಕ್ರಿಸ್ತನು ನಿತ್ಯ ಜೀವಕ್ಕೆ ಕಾರಣಕರ್ತನು. ಯೇಸು ಕ್ರಿಸ್ತನ ಅರಿಯುವುದೇ ನಿತ್ಯ ಜೀವ. ಆದ್ದರಿಂದ ಸತ್ಯ ನಿಮ್ಮನ್ನು ಸ್ವತಂತ್ರ ಮಾಡಲಿ. ನೀವು ಸುಳ್ಳನ್ನು ನಂಬಿ ಹೋಗದೆ ಸತ್ಯವನ್ನು ಅನುಸರಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಇಲ್ಲಿ ಕುದುರೆ ಕ್ರಿಸ್ತನನ್ನು ಅನುಕರಣೆ, ಇಮಿಟೇಟ್ ಮಾಡ್ತಾ ಇದೆ. ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಎಣ್ಣೆ ಮರಗಳ ಗುಡ್ಡದಲ್ಲಿ ಮಾಡಿದ ಅಂತ್ಯಕಾಲ ಘಟನೆಗಳ ಆ ಸಂದೇಶದಲ್ಲಿ ತನ್ನ ಬರೋಣದ ಕುರಿತಾಗಿ ಶಿಷ್ಯರ ಪ್ರಶ್ನೆಗೆ ಉತ್ತರಿಸುವಾಗ ಪದೇ ಪದೇ ಆಡಿದಂತಹ ಒಂದು ಮಾತಿದೆ, ಯಾರು ನಿಮ್ಮನ್ನು ಮೋಸಗೊಳಿಸಬಾರದು. ಅದರ 4ನೇ ವಾಕ್ಯ, ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. 5ನೇ ವಚನ, ಜನರನ್ನು ಮೋಸಗೊಳಿಸುವರು. 11ನೇ ವಚನ, ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಮೋಸ, ಡಿಸೆಪ್ಷನ್ ಎಂಬ ಪದ ಅನೇಕ ಸಾರಿ ಈ 24ನೇ ಅಧ್ಯಾಯದಲ್ಲಿ ತನ್ನ ಬರೋಣದ ಕುರಿತಾಗಿ ಸ್ವಾಮಿ ಹೇಳಿದಾಗ ಆವರ್ತನೆಯಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಕಾರಣ, ಯೇಸು ಕ್ರಿಸ್ತನ ಬರೋಣ ಎಂಬ ವಿಷಯ ಇವತ್ತು ಅನೇಕರು ಅನೇಕ ರೀತಿಯಲ್ಲಿ ಬೋಧಿಸ್ತಾ ಇದ್ದಾರೆ. ಅನೇಕರು ವಂಚನೆಗೆ ಒಳಗಾಗ್ತಾ ಇದ್ದಾರೆ, ವಂಚಿಸಲ್ಪಡ್ತಾ ಇದ್ದಾರೆ. ಆದ್ದರಿಂದ ನೀವು ಸತ್ಯವನ್ನು ತಿಳಿಯುವ ಬಯಕೆಯೊಡನೆ ಯಾವುದೋ ಥಿಯರಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ಯಾರೋ ಹೇಳಿದ ಕಥೆಯನ್ನು ನಂಬಿಕೊಂಡು ಅಲ್ಲಿ ಇಲ್ಲಿಂದ ವಾಕ್ಯವನ್ನು ತೆಗೆದು ಸೇರಿಸಿ ನೀವು ಅಂತ್ಯಕಾಲ ಘಟನೆಗಳನ್ನು ಅವಲೋಕಿಸದೆ ಸ್ವತಂತ್ರವಾದ ಮನಸ್ಸಿನೊಡನೆ, ಪವಿತ್ರಾತ್ಮನಿಂದ ಕೂಡಿದ ಮನಸ್ಸಿನೊಡನೆ, ದೇವರೇ ನಿನ್ನ ಬರೋಣದ ಕುರಿತಾಗಿಯೂ ಅಂತ್ಯಕಾಲ ಘಟನೆಗಳ ಕುರಿತಾಗಿ ನನಗೆ ನೀನು ಹೇಳುವ ಬೋಧನೆಯನ್ನು, ನೀನು ಕೊಡುವ ಸತ್ಯವನ್ನು ತಿಳಿಸು ಎಂಬ ನಿರ್ಮಲವಾದ ಮನಸ್ಸಾಕ್ಷಿಯೊಡನೆ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮ್ಮನ್ನು ವಂಚನೆಗೆ ಒಳಪಡಿಸದೆ ಕರ್ತನ ಬರೋಣದ ಕುರಿತಾಗಿರುವ ಅಂತ್ಯಕಾಲ ಘಟನೆಗಳ ಕುರಿತಾಗಿರುವ ಸತ್ಯವನ್ನು ನಿಮಗೆ ತಿಳಿಸ್ತಾನೆ. 24:4 ಯಾರೂ ನಿಮ್ಮನ್ನು ಮೋಸಗೊಳಿಸಬಾರದು. ಬರೋಣದ ಸಮಯದಲ್ಲಿ ನಡೆಯುವಂತಹ ಒಂದು ಮುಖ್ಯ ಘಟನೆ ಅಥವಾ ಬರೋಣದ ಒಂದು ಲಕ್ಷಣ ಮೋಸ ಹೋಗುವಿಕೆ. ಅನೇಕ ಸುಳ್ಳು ಪ್ರವಾದಿಗಳು ಬಂದು ನಿಮ್ಮನ್ನು ಮೋಸಗೊಳಿಸದಂತೆ ನೀವು ನೋಡಿಕೊಳ್ಳಿರಿ. ಕಾರಣ, ಸೈತಾನು ನಮ್ಮನ್ನು ಮೋಸಗೊಳಿಸುವುದಕ್ಕೆ ಶ್ರಮಿಸ್ತಾನೆ. 6ನೇ ಅಧ್ಯಾಯದಲ್ಲೂ 19ನೇ ಅಧ್ಯಾಯದಲ್ಲೂ ಬಿಳಿ ಕುದುರೆ ಮೇಲೆ ಬರುವ ಇಬ್ಬರಾಗಿದ್ದಾರೆ, ಒಬ್ಬರಲ್ಲ. ಅವನು ಮೋಸಗಾರನು. ಆತನು ಕ್ರಿಸ್ತನ ಹಾಗೆ ವೇಷ ಹಾಕಿಕೊಂಡು ಬಿಳಿ ಕುದುರೆಯ ಮೇಲೆ ಕ್ರಿಸ್ತನಂತೆ ನಟನೆ ಮಾಡಿ, ಇಮಿಟೇಟ್ ಮಾಡಿಕೊಂಡು ಆತನು ಬರುತ್ತಿರುವುದಾಗಿ ನಾವು ನೋಡುತ್ತೇವೆ. ಸೈತಾನನ ಕುರಿತಾಗಿ ನೀವು ಕಲಿತರೆ ಅವನಿಗೆ ಆಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿ ಎಂಬ ಪದ ಉಪಯೋಗಿಸಲಾಗಿದೆ. ಪ್ರೇರಿತ ಪುಸ್ತಕದಲ್ಲಿ ಆತನ ಕುರಿತಾಗಿ, ಕ್ರಿಸ್ತ ವಿರೋಧಿ ಕುರಿತಾಗಿ ನಾವು 12-13 ಅಧ್ಯಾಯಗಳಲ್ಲಿ ಬಹಳ ಕೂಲಂಕಷವಾಗಿ ಕಲೀಲಿಕ್ಕಿದ್ದೇವೆ. ಕ್ರಿಸ್ತನಿಗೆ ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ಟೋಸ್, ಅಭಿಷಕ್ತನು ಎಂಬ ಅರ್ಥದಲ್ಲಿ ಕ್ರೈಸ್ಟ್ ಎಂಬ ಪದ ಇದೆ. ಆಂಟಿ ಕ್ರೈಸ್ಟ್ ಅಂದರೆ ಕ್ರಿಸ್ತನಿಗೆ ವಿರೋಧವಾಗಿ ಅಭಿಷಕ್ತನಾದವನೇ ಆಂಟಿ ಕ್ರೈಸ್ಟ್. ಘಟಸರ್ಪನು ಕ್ರಿಸ್ತ ವಿರೋಧಿಯನ್ನು ಅಭಿಷಕ್ತನನ್ನಾಗಿ ಮಾಡ್ತಾನೆ, ಅವನ ಅಭಿಷೇಕ ಕೊಡ್ತಾನೆ. ಯಾಕೆ? ಕ್ರಿಸ್ತನಿಗೆ ವಿರೋಧವಾಗಿ ಕೆಲಸ ಮಾಡಲಿಕ್ಕೆ. ಆಂಟಿ ಕ್ರೈಸ್ಟ್ ಕ್ರಿಸ್ತನನ್ನು ವಿರೋಧಿಸುವವನು. ಕ್ರಿಸ್ತನ ಅಭಿಷೇಕ ತಂದೆ ಅವನಿಗೆ ಕೊಟ್ಟ ಅಭಿಷೇಕ. ಆಂಟಿ ಕ್ರೈಸ್ತನಿಗೆ ಘಟಸರ್ಪನು ಅವನಿಗೆ ಕೊಟ್ಟ ಅಭಿಷೇಕ, ಕ್ರಿಸ್ತನಿಗೆ ವಿರೋಧವಾಗಿ ಕೆಲಸ ಮಾಡುವುದಕ್ಕಾಗಿ. ಆದ್ದರಿಂದ ಆಂಟಿ ಕ್ರೈಸ್ತನ ಕುರಿತಾಗಿ ನಾವು ಕಲಿಯುವಂತಹ ಸಂದರ್ಭಗಳಲ್ಲಿ ಎಲ್ಲ ಕ್ರಿಸ್ತನ ಹಾಗೆ ಇಮಿಟೇಟ್ ಮಾಡುತ್ತಿರುವುದಾಗಿ ನಾವು ನೋಡುತ್ತೇವೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಕ್ರಿಸ್ತನನ್ನು ಸ್ತ್ರೀಯ ಸಂತತಿ ಎಂಬುದಾಗಿ ಕರೆದ ಭಾಗದಲ್ಲಿ ಕ್ರಿಸ್ತ ವಿರೋಧಿಯನ್ನು ಸರ್ಪದ ಸಂತತಿ ಎಂಬುದಾಗಿ ಕರೆದಿದೆ. ನೋಡಿರಿ, ಸ್ತ್ರೀಯ ಸಂತತಿ, ಸರ್ಪದ ಸಂತತಿ. ಕ್ರಿಸ್ತನು ಮನುಷ್ಯನಾಗಿ ಈ ಭೂಮಿಗೆ ಅವತರಿಸಿ ಬಂದನು. ಆಂಟಿ ಕ್ರೈಸ್ಟ್ ಸಹ ಮನುಷ್ಯನಾಗಿ ಬರ್ತಾನೆ. ಆಂಟಿ ಕ್ರೈಸ್ಟ್ ಅಂದರೆ 2 ಕೊಂಬು 4 ಹಲ್ಲು,
ವಿಚಿತ್ರವಾದ ರೂಪದೊಡನಿರುವ ಸೈತಾನಲ್ಲ. ಆಂಟಿ ಕ್ರೈಸ್ಟ್ ಕ್ರಿಸ್ತನು ಹೇಗೆ ಈ ಭೂಮಿಯಲ್ಲಿ ಬದುಕಿದನೋ ಅದೇ ರೀತಿ ನಮ್ಮ ಹಾಗೆ ಒಬ್ಬ ಮನುಷ್ಯನಾಗಿರ್ತಾನೆ. ಯಾಕಂದರೆ ಕ್ರಿಸ್ತನು ಮನುಷ್ಯನಾಗಿ ಬಂದದ್ದರಿಂದ ಆಂಟಿ ಕ್ರೈಸ್ಟ್ ಸಹ ಮನುಷ್ಯನಾಗಿರ್ತಾನೆ. ಇನ್ನು ಆಂಟಿ ಕ್ರೈಸ್ಟಿನ ಸೇವಾ ಕಾಲ ಮುಖ್ಯವಾಗಿ 3.5 ವರ್ಷಗಳು. ಯೇಸುವಿನ ಸೇವಾ ಕಾಲ ಆತನು 35 ವರ್ಷದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡು 3.5 ವರ್ಷ ಸೇವೆ ಮಾಡಿದ. ಆಂಟಿ ಕ್ರೈಸ್ಟಿನ ಸೇವಾ ಕಾಲವು ಅದೇ ರೀತಿ 3.5 ವರ್ಷ, 7 ವರ್ಷ. ಆದರೆ ಪ್ರಾರಂಭದ 3.5 ವರ್ಷಗಳ ಕಾಲ ಅವನು ಬಹಳ ನಟನೆ ಮಾಡಿ ಅವನು ಭಕ್ತನ ಹಾಗೆ ಕ್ರಿಸ್ತನ ಹಾಗೆ ಕಾಣಿಸಿಕೊಳ್ತಾನೆ. ಕೊನೆಗೆ ವಂಚನೆ ಯಹೂದ್ಯರಿಗೆ ಗೊತ್ತಾಗಿ 3.5 ವರ್ಷಗಳ ಕಾಲ ಅವರ ವಿರುದ್ಧವಾಗಿ ಆತನು ಮಹಾ ಸಂಕಟವನ್ನು ತರುತ್ತಾನೆ. ಅಂದರೆ ಅವನ ವಾಸ್ತವಿಕ ಸೇವಾ ಕಾಲ 3.5 ವರ್ಷಗಳಾಗಿರುತ್ತದೆ. ಇನ್ನು ಕ್ರಿಸ್ತನನ್ನು ಕುರಿಮರಿಗೆ ಹೋಲಿಸಿ ಬೈಬಲ್ ಹೇಳುವಾಗ ಇವನನ್ನು ಸಮುದ್ರದಿಂದ ಏರಿ ಬರುವ ಮೃಗ ಎಂಬುದಾಗಿ ನಾವು ಕರೀತೇವೆ. ಕ್ರಿಸ್ತನನ್ನು ಕುರಿ ಎಂಬ ಮೃಗಕ್ಕೆ ಹೋಲಿಸುವಾಗ ಸೈತಾನನ್ನು ಮೃಗ ಎಂಬುದಾಗಿ ಬಣ್ಣಿಸಲಾಗಿದೆ. ಕ್ರಿಸ್ತನು ಸತ್ಯವಂತನು ಎಂಬುದಾಗಿ ಕರೆಯುವಾಗ ಇವನನ್ನು ಬೈಬಲ್ ಸುಳ್ಳುಗಾರನು ಎಂಬುದಾಗಿ ಕರೀತಾರೆ. ಕ್ರಿಸ್ತನಿಗೆ ಯೆರೂಸಲೇಮ್ ಎಂಬ ಪಟ್ಟಣ ಅದರ ಮದಲಗಿತ್ತಿಯಾಗಿದೆ. ಆದರೆ ಸೈತಾನಿಗೆ ಗ್ರೇಟ್ ಬಾಬಿಲೋನ್, ಮಹಾ ಪಟ್ಟಣವಾದ ಬಾಬಿಲೋನ್ ಅವನ ಮದಲಗಿತ್ತಿಯಾಗಿರುತ್ತದೆ. ಯೇಸು ಕ್ರಿಸ್ತನ ಸೇವೆ ಅದ್ಭುತ ಸೂಚಕ ಕಾರ್ಯಗಳಿಂದ ಕೂಡಿದಾಗಿತ್ತು. ಆಂಟಿ ಕ್ರೈಸ್ಟ್ನ ಸೇವಾ ಕಾಲವೂ ಕೂಡ ಸೂಚಕ ಕಾರ್ಯ ಅದ್ಭುತಗಳಿರ್ತದೆ. ನೀವು ಮುಂದಕ್ಕೆ ಕಲಿಯುವಾಗ ಅವನು ವಿಗ್ರಹಕ್ಕೆ ಶಕ್ತಿ ಕೊಟ್ಟು ವಿಗ್ರಹ ಮಾತನಾಡುವ ರೀತಿಯಲ್ಲಿ ಅವನ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುತ್ತಾನೆ. ಈ ರೀತಿ ಬಿಳಿ ಕುದುರೆ ಕ್ರಿಸ್ತ ವಿರೋಧಿಯ ಒಂದು ಸೂಚನೆಯಾಗಿ ನಮಗೆ ಕಾಣುವುದಕ್ಕಾಗಿ ಸಾಧ್ಯ. ಕ್ರಿಸ್ತ ವಿರೋಧಿ ಬಿಳಿ ಕುದುರೆ ಮೇಲೆ ಹತ್ತಿದವನಾಗಿ ಆತನು ಬರುತ್ತಾನೆ. ಆದ್ದರಿಂದ ವಂಚಿಸಲ್ಪಡಬೇಡಿರಿ, ಸತ್ಯವೇದವನ್ನು ಬಹಳ ಚೆನ್ನಾಗಿ ಕಲಿಯಿರಿ. ಅನೇಕ ಸಾರಿ ನಾವು ವಂಚನೆಗೆ ಒಳಗಾಗುವುದಕ್ಕೆ ಸಾಧ್ಯತೆ ಇದೆ. ಕ್ರಿಸ್ತನ ಬರೋಣದ ವಿಚಾರದಲ್ಲಿ ಅತಿ ದೊಡ್ಡ ದುಃಖಕರವಾದ ಘಟನೆ, ಜನರು ವಂಚಿಸಲ್ಪಡ್ತಾ ಇದ್ದಾರೆ. ಈ ತರಗತಿಯ ಮೂಲಕ ನಿಮ್ಮನ್ನು ವಂಚನೆಯಿಂದ ಮೇಲಕ್ಕೆ ತರುವುದಕ್ಕಾಗಿ ದೇವರು ಶ್ರಮಿಸ್ತಾ ಇದ್ದಾನೆ. ವಾಕ್ಯವನ್ನು ಚೆನ್ನಾಗಿ ಕಲಿಯಿರಿ, ವಾಕ್ಯದ ಪ್ರಕಾರ ನಡೆಯಿರಿ, ವಾಕ್ಯವನ್ನು ಪ್ರೀತಿಸಿರಿ, ಸತ್ಯವನ್ನು ತಿಳಿಯುವುದಕ್ಕಾಗಿ ಬಯಸಿರಿ. ಖಂಡಿತ ದೇವರು ನಿಮ್ಮನ್ನು ಸತ್ಯದಲ್ಲಿ ನಡೆಸ್ತಾನೆ. ಅದಕ್ಕಾಗಿ ಸರ್ವಶಕ್ತನಾದ ದೇವರು ತನ್ನ ಕೃಪೆಯನ್ನು ನಿಮ್ಮ ಮೇಲೆ ಹೇರಳವಾಗಿ ಸುರಿಯಲಿ ಎಂಬ ಪ್ರಾರ್ಥನೆಯೊಡನೆ ಮುಂದಿನ ತರಗತಿಯಲ್ಲಿ ಈ ಭಾಗವನ್ನು ಮುಂದುವರಿಸಿ ಕಲಿಯೋಣ. ನಾಳೆ ನೀವು ಯಾರು ಮಿಸ್ ಮಾಡಬಾರದು, ಪ್ರಾರ್ಥನೆಯೊಂದಿಗೆ ಬನ್ನಿರಿ. ದೇವರು ಆಶೀರ್ವದಿಸಲಿ. ಪ್ರೀತಿಯ ಕರ್ತನೆ, ಇವತ್ತು ನಮಗೆ ಕೊಟ್ಟ ವಾಕ್ಯಗಳಿಗಾಗಿ ನನಗೆ ಸ್ತೋತ್ರ. ನಾವು ವಂಚನೆಗೆ ಒಳಗಾಗದೆ ಕ್ರಿಸ್ತ ವಿರೋಧಿಯನ್ನು ಎದುರಿಸಿ ನಿಲ್ಲುವುದಕ್ಕೆ ಬೇಕಾದ ನಿನ್ನ ಪ್ರತ್ಯೇಕ ಅಭಿಷೇಕವನ್ನು ನಮ್ಮ ಮೇಲೆ ಸುರಿಸು. ನಮ್ಮೆಲ್ಲರನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಬೇಡಿದೆವು ಪರಲೋಕದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.